ರವಿಯು ತನ್ನ ಅರ್ಥವನ್ನು ಬದಲಿಸುವ ಸಮಯ. ಧನುರ್ಮಾಸವು ಕಳೆದು ಮಕರ ಮಾಸದ ಉದಯ. ಉತ್ತರಾಯಣದ ಈ ಶುಭ ದಿನ ದೂರವಾಗಲಿ ನಿಮ್ಮೆಲ್ಲ ದುಷ್ಟ ದಿನ. ಎಳ್ಳು ಬೆಲ್ಲದ ರುಚಿಯೊಡನೆ ಹೊರಬರಲಿ ಒಳ್ಳೆಯ ಮಾತುಗಳು. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೇಡಮ್ ಏನಿಲ್ಲ, ಹಳ್ಳಿಲಿ ಮಾಮೂಲಿ ಗೊತ್ತಿಲ್ಲ. ಈಗ ಮಾಮೂಲಿ ಪೊಂಗಲ್ ಮಾಡ್ತಾರೆ. ಮಾಮೂಲಿ ಹಳ್ಳಿಲಿ ಎಲ್ಲ ಮನೇಲಿ ಏನು ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನು ಮಾಡಬೇಕೋ ಮಾಡ್ತಾರೆ. ನಾವು ದನಗಳ್ನ ಕಿಚ್ಚಾಯಿಸೋದು ಮಾಮೂಲಿ ಪೂಜೆ. ನಾನು ಈ ಟೈಮಲ್ಲಿ ಒಂದು ಮಾತು ಹೇಳ್ತೀನಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಅಂತಾರೆ. ಅದನ್ನು ಎಲ್ಲ ಜನನೂ ಹಂಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲಿ ಅಂತ ನಾನು ಈ ಟೈಮಲ್ಲಿ ಹೇಳ್ತೀನಿ ಮೇಡಮ್. ಸರ್, ಜನಗಳು ಯಾವುದ್ರ ಬಗ್ಗೆನೂ ಆತಂಕ ಪಡೋದು ಬೇಡ, ಧೈರ್ಯವಾಗಿರಲಿ. ಧೈರ್ಯವಾಗಿದ್ದರೆ ಏನು ಬೇಕಾದ್ರೂ ನಾವು ಎದುರಿಸ್ಬೋದು. ಧೈರ್ಯ ಅನ್ನೋದು ಹೋದರೆ ಅದು ವಿಧಿ ಹಣೆ ಬರ. ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಏನೇನು ವಿಧಿ ಯಾವ ಥರ ಬರೆದಿರ್ತಾರೆ ಅದ್ರ ಪ್ರಕಾರ ನಾವು ಇರಲೇಬೇಕು, ಹೋಗಲೇಬೇಕು. ನಾವು ಏನೇ ಮಾಡಿ ಎಲ್ಲಿ ನೀವು ಕಬ್ಬಿಣ ಪೆಟ್ಟಿಗೆಲ್ಲ ಹೋಗಿ ಮನೆ ಕಂಡ್ರು ಆ ಟೈಮ್ಗೆ ಏನು ಸಾವು ಅಂತ ಬಂದಾಗ ಇತಿಹಾಸದಲ್ಲಿ ಎಲ್ಲಾದರೂ ತಪ್ಪಿಸ್ಕೊಂಡೈತೆ ಅಂತ ಒಂದೇ ಒಂದು ಲೈನ್ ಇದ್ದರೆ ತೋರಿಸಿ. ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಟೈಮಲ್ಲಿ ಯಾರು ಈ ವೈರಸ್ ಬಗ್ಗೆ ಹೆದರ್ಕೊಳ್ಳೋ ಅಂತೆ ಪ್ರಮೇಯನೇ ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ.